ಆ್ಯಕ್ಚುಲಿ ಯುರೋಪ್ ಒಳಗೆ ಸ್ಟುಡಿಯೋ ಅಪಾರ್ಟ್ಮೆಂಟ್ಸ್ ಅಂತ ಒಂದು ಹೈಪ್ ಐತಿ. ಸೊ ಹೆಂಗೆ ಸ್ಟುಡಿಯೋ ಅಪಾರ್ಟ್ಮೆಂಟ್ಸ್ ಇರ್ತೈತಿ ಅಂತ ಒಂದ್ಸಲ ಟೂರ್ ಮಾಡೋಣ. ಸೊ ನಮ್ದು ಯಾರು ಫ್ರೆಂಡ್ಸ್ ಬಂದ್ರಂದ್ರೆ ಅವ್ರಿಗೆ ಪಾಸ್ವರ್ಡ್ ಗೊತ್ತಿರೋಂಗಿಲ್ಲ ಮೇನ್ ಡೋರ್ದು. ಸೊ ಇಲ್ಲಿ ಇಲ್ಲಿ ಅಪಾರ್ಟ್ಮೆಂಟ್ ನಂಬರ್ ಪ್ರೆಸ್ ಮಾಡ್ಬೋದು. ಇಫ್ ಇನ್ ಕೇಸ್ ಅವ್ರಿಗೆ ಡೋರ್ ಲಾಕ್ ಗೊತ್ತೈತಿ ಅಂದ್ರೆ ಅವ್ರು ಅದನ್ನು ಪ್ರೆಸ್ ಮಾಡ್ಬೋದು. ಸೊ ಇಲ್ಲಿ ಡೋರ್ ಲಾಕ್ ಪಾಸ್ವರ್ಡ್ ಹಾಕಿದಾಗನೇ ಡೋರ್ ಓಪನ್ ಆಗುತ್ತೆ. ಫೈರ್ ಎಕ್ಸ್ಟಿಂಗ್ವಿಷರ್ ಐತಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಅಪಾರ್ಟ್ಮೆಂಟ್ಸ್ ಫೈರ್ ಎಕ್ಸ್ಟಿಂಗ್ವಿಷರ್ ಕೊಟ್ಟಿರ್ತಾರೆ. ಇಫ್ ಸಡನ್ ಏನಾರ ಶಾರ್ಟ್ ಸರ್ಕ್ಯೂಟ್ ಆಯ್ತಾ ಎಲ್ಲರೂ ಉರಿ ಹತ್ತಿತ್ತ ಅಂದರೆ ಭಾಳ ನಾವಿದು ಸ್ಟುಡಿಯೋ ಅಪಾರ್ಟ್ಮೆಂಟ್. ಸೊ ದಿಸ್ ಇದೆ ಎಂಟ್ರಿ. ಇದು ಕಿಚನ್. ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಲೈಕ್ ಹಾಟ್ ಪ್ಲೇಟ್ಸಲ್ಲಿ ಅಂದರೆ ಇಂಡಕ್ಷನ್ಸ್ ಯೂಸ್ ಆಗ್ತವೆ. ಬಿಕಾಸ್ ಗ್ಯಾಸ್ ಭಾಳ ರೇರ್ ಯೂಸ್ ಮಾಡ್ತಾರೆ. ಇಲ್ಲೆಲ್ಲ ಕಟ್ಲರೀಸ್ ಅದಾವೆ ಬಿಕಾಸ್ ಇಲ್ಲಿ ಆಲ್ರೆಡಿ ಕೊಟ್ಟಿರ್ತಾರೆ, ನಾವೇನು ತೊಗೋಬೇಕಂತ ಇಲ್ಲ. ಇದು ಚಾಪ್ ಬೋರ್ಡ್, ಇಲ್ಲಿ ತವಾ ಇದೆಲ್ಲ ಐತಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಪ್ಲೇಟ್ಸ ಕಪ್ಸ ಇವೆಲ್ಲ ಅದಾವ. ಆ್ಯಂಡ್ ಇಲ್ಲಿ ಗ್ಲಾಸಸ್, ಕ್ಯಾಟಲ್ ಐತಿ. ಆ್ಯಂಡ್ ದೆನ್ ಇದು ಡಸ್ಟ್ಬಿನ್, ಸಿಂಕ್, ಪ್ಲೇಟ್ ಟ್ರೇ, ಆ್ಯಂಡ್ ಮೈಕ್ರೋವೇವ್, ಫ್ರಿಜ್, ಇದು ಡೈನಿಂಗ್ ಟೇಬಲ್. ಆ್ಯಂಡ್ ಅಲ್ಲಿ ವರ್ಕ್ ಸ್ಟೇಷನ್ಗಂತ ಟೇಬಲ್ ಐತಿ. ಅದು ಸೋಫಾ ಕಮ್ ಬೆಡ್ ಐತಿ. ಆ್ಯಂಡ್ ಇದು ಎಕ್ಸ್ಟೆಂಡ್ ಆಗ್ತೈತಿ, ಬೆಡ್ಡು ಆಗ್ತೈತಿ ಫುಲ್. ಆ್ಯಂಡ್ ಇದು ಟೀ ಟೇಬಲ್, ಬೆಡ್, ಇದೊಂದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಲೈಕ್ ಎಂಟ್ರಿ ಟಿಪಾಯ ಅದ. ಆ್ಯಂಡ್ ಆ ಕಡೆನೂ ಒಂದು ಐತಿ, ಅದು ಟಿಪಾಯ. ಇದು ಪೋರ್ಟೇಬಲ್ ಹೀಟರ್, ಲೈಕ್ ಭಾಳ ಥಂಡಿ ಐತಿ ಸ್ನೋ ಟೈಮ್ದಾಗ ಅವಾಗ ಬೇಕಾಗ್ತೈತಿ. ಆ್ಯಂಡ್ ಇದು ಕಾರ್ಪೆಟ್ ಇತ್ತು ಬಟ್ ನಾವು ಸುತ್ತಿಟ್ಟೇವಿ ಈಗ. ನೆಕ್ಸ್ಟ್ ಇದು ಡೋರ್ ಓಪನ್ ಫೋನ್ ಆ್ಯಕ್ಚುಲಿ ಮೇನ್ ಡೋರ್ ಸಲುವಾಗಿ. ಸೊ ಇಫ್ ಯಾರು ಬಂದ್ರೆ ಅಂದ್ರೂ ಅವ್ರ ಅಪಾರ್ಟ್ಮೆಂಟ್ ನಂಬರ್ ಪ್ರೆಸ್ ಮಾಡ್ತಾರೆ. ಆ್ಯಂಡ್ ಅದಿಲ್ಲಿ ರಿಂಗ್ ಆಗ್ತೈತಿ. ನಾವು ಇಲ್ಲೇ ಮನೆಯೊಳಗೆ ಕುಂತಾನೆ ರಿಸೀವ್ ಮಾಡ್ಬೋದು. ಇದು ವಾಶ್ರೂಮ್. ಇಲ್ಲಿ ಶವರ ಆ್ಯಂಡ್ ಬಾತ್ ಟಬ್, ಮೋಸ್ಟ್ ಆಫ್ ದ ಟೈಮ್ ಶವರ್ ಮತ್ತು ಬಾತ್ ಟಬ್ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನಮ್ಮ ಮನೆಯೊಳಗೆ ಶವರ್ ಐತಿ. ಇದು ಸ್ಟ್ಯಾಂಡ. ಆ್ಯಂಡ್ ಇಲ್ಲಿ ಹೇರ್ ಡ್ರೈಯರ್ ಕೊಡ್ತೀವಿ. ಇದು ಹೀಟರ್ ಐತಿ. ಸೊ ಇಲ್ಲಿ ಬಿಸಿ ಲೈಕ್ ವಾರ್ಮ್ ಇರ್ತೈತಿ. ಆ್ಯಂಡ್ ಇಫ್ ಮಳೆಗಾಲದಾಗ ಅವ್ರಿಗೆ ಭಾಳ ಕೋಲ್ಡ್ ಇರ್ತೈತಲ್ಲ ಅವಾಗ ನಾವು ಇಲ್ಲೇ ಅರ್ವಿನೂ ಒಣಗಿ ಹಾಕ್ಬೋದು. ಆ್ಯಂಡ್ ಇದು ಲಾಬಿ. ಇಲ್ಲಿ ಮ್ಯಾಲೇನೂ ಅಪಾರ್ಟ್ಮೆಂಟ್ಸ್ ಅದಾವ ಫುಲ್. ಇದು ನಮ್ಗತ್ತೇನ ಸೇಮ್ ಒಂದು ಅಪಾರ್ಟ್ಮೆಂಟ್ ಐತಿ. ಆ್ಯಂಡ್ ಇಲ್ಲಿ ಎಕ್ಸ್ಟ್ರಾ ಒಂದು ಕಬರ್ಡ್, ನಮ್ಗೆ ಟವಲ್, ಪಿಲ್ಲೋಸ ಇವೆಲ್ಲ ಇರ್ತಾವೆ. ಆ್ಯಂಡ್ ಇಫ್ ಯಾರೇ ವೇಟ್ ಮಾಡತ್ತಾರ ಗೆಸ್ಟ್ ಅಂದರೆ ಇಲ್ಲಿ ಸೋಫಾ ಮೇಲೆ. ಸೊ ಇದು ಸೆನ್ಸರ್ ಲೈಟ್ ಐತಿ, ಆಟೋಮೆಟಿಕ್ ಆನ್ ಆಗ್ತೈತಿ. ಇನ್ನೂ ಸ್ವಿಚ್ ಯಾವುದೇ ಒಂದು ಫ್ಲೋರು ಐತಿ. ಸೊ ಇಲ್ಲಿ ಯುಟಿಲಿಟೀಸ್ ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ಮೊದಲಿನ ಕಾಲದಾಗ ವಾರ್ ಭಾಳ ಆಗ್ತಿತ್ತು. ಸೊ ಅಂಡರ್ಗ್ರೌಂಡ್ ಯಾಕೆ ಕಟ್ತೀರಂದ್ರೆ ಮಂದಿ ಬಂದು ಇಲ್ಲಿ ಸ್ಟೇ ಮಾಡಬೇಕಂತ. ಇಲ್ಲಿ ಎಷ್ಟೋ ಚರ್ಚಸ್ ಅಷ್ಟು ದೊಡ್ಡ ದೊಡ್ಡ ಕಟ್ಟಿದ್ದಾರೆ. ಸೊ ಅದ ಒಂದು ಮೇನ್ ರೀಸನ್. ಇವೆಲ್ಲ ಶೇರ್ಡ್ ವಾಷಿಂಗ್ ಮಷಿನ್ಸ್, ಐರನ್ ಬಾಕ್ಸ್ ಅದಾವ. ಆ್ಯಂಡ್ ಇದು ಎಲೆಕ್ಟ್ರಿಸಿಟಿ ಹಬ್ ಐತಿ. ಆ್ಯಂಡ್ ಇಲ್ಲೆಲ್ಲ ಅರ್ಬಿ ಒಣಗಿ ಹಾಕೋದೈತಿ. ವ್ಯಾಕ್ಯೂಮ್ ಕ್ಲೀನರ್. ಇದು ರಿಮೋಟ್ ಗೇಟ್ ಐತಿ. ರಿಮೋಟ್ ಒತ್ತಿತ್ತಂದ್ರೆ ಗೇಟ್ ಓಪನ್ ಆಗ್ತೈತಿ. ಇದೊಂದು ಸಣ್ಣದ ಗೇಟ. ಇದೆಲ್ಲ ಇಲ್ಲಿ ಚೇರ್ಸ್ ಅದಾವ. ಆ್ಯಂಡ್ ದೆನ್ ಇದು ಎಂಟ್ರಿ. ಇದು ಹಿಂದೆ ಬ್ಯಾಕ್ ಯಾರ್ಡ್ ಐತಿ. ಬ್ಯಾಕ್ ಯಾರ್ಡ್ ಆ್ಯಕ್ಚುಲಿ ದೊಡ್ಡದೈತಿ ಈ ಮನೆಗೆ. ಆ್ಯಂಡ್ ಫ್ರೀ ಪಾರ್ಕಿಂಗ್ ಐತಿ. ದೊಡ್ಡ ದೊಡ್ಡ ಗಿಡ, ಸೈಕಲ್ ಪಾರ್ಕಿಂಗು ಐತಿ. ಯಾರೇ ಫ್ರೆಂಡ್ಸ್ ಅದು ಬಂದ್ರೆ ಪಾರ್ಟಿ ಮಾಡೋಕ್ಕಂತ ಇಲ್ಲಿ ಫುಲ್ ಸ್ಪೇಸ್ ಆ್ಯಂಡ್ ಚೇರ್ಸ್ ಎಲ್ಲ ಹಾಕಿಟ್ಟಾರ. ಆ್ಯಂಡ್ ಅದು ಇಫ್ ಇನ್ ಕೇಸ್ ಬಾರ್ಬಿಕ್ಯೂ ಯಾರೇ ಮಾಡತ್ತಾರ ಅಂದ್ರೆ ಬಾರ್ಬಿಕ್ಯೂ ಸೆಟ್. ಇದು ಪ್ಲಮ್ ಗಿಡ ಫುಲ್ ಈಗ ಹೂವು ಬಿಟ್ಟವು ಫುಲ್. ಸೊ ಸಮ್ಮರ್ ಒಳಗೆ ಆಲ್ಮೋಸ್ಟ್ ಎಲ್ಲ ಆ್ಯಪಲ್ ಗಿಡ. ಈಗ ವಿಂಟರ್ ಐತಿ. ಸೊ ಎಲ್ಲ ಆಲ್ಮೋಸ್ಟ್ ತಪ್ಪಲ ಎಲ್ಲ ಉದ್ದಿರ್ ಹೋಗ್ಯಾವ. ಸಮ್ಮರ್ ಸ್ಟಾರ್ಟ್ ಆದ ಕೂಡಲೇ ಮತ್ತು ತಪ್ಪಲ ಬಂದು ಹೂವು ಆ್ಯಂಡ್ ಆ್ಯಪಲ್ಲು ಆಗ್ತಾವ ಫುಲ್ ಗ್ರೀನ್. ಆ್ಯಂಡ್ ಇದು ರೆಡ್ ಐತಿ, ಇದು ಗ್ರೀನ್ ಆ್ಯಪಲ್. ಇದು ಬ್ಯಾಕ್ ಸೈಡ್ ಎಂಟ್ರಿ ಐತಿ. ಹಿಂಗೂ ಒಳಗೆ ಹೋಗ್ಬೋದು. ಆ್ಯಂಡ್ ಇವು ನಮ್ಮ ಸೈಕಲ್ಸ್ ಅದಾವ. ಇಲ್ಲೇ ಪಾರ್ಕ್ ಮಾಡೇವಿ. ನೆಕ್ಸ್ಟ್ ಸಮ್ಮರ್ ಒಳಗೆ ಸೈಕಲ್ ತೊಗೊಂಡು ಹೋಗ್ಬೋದು. ಆ್ಯಂಡ್ ಮೇನ್ ಥಿಂಗ್ ಇಲ್ಲಿ ಸಪ್ರೇಟ್ ಸೈಕಲ್ಗಂತಲೇ ಸಪ್ರೇಟ್ ವೇಸ್ ಇರ್ತಾವೆ.